ಹಾಯ್ ಹಲೋ ವೀಕ್ಷಕರೇ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತು ಫೇರ್ ಆ್ಯಂಡ್ ಲವ್ಲಿ ತೋರಿಸ್ತಾ ಇದ್ದೀನಿ. ಫೇರ್ ಆ್ಯಂಡ್ ಲವ್ಲಿಯಿಂದ ನಾವು ಕೂಡ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೋದು. ಡೈಲಿ ಮುಖ ವಾಶ್ ಮಾಡಿದ್ರೆ ಫೇರ್ ಆ್ಯಂಡ್ ಲವ್ಲಿ ಎಲ್ಲರೂ ಕೂಡ ಬಳಸೋರು ಇರ್ತಾರೆ. ಅವರು ಕೂಡ ಇದನ್ನು ನೀವು ಫೇಸ್ ಪ್ಯಾಕ್ ರೀತಿಯಾಗಿ ಕೂಡ ಬಳಕೆ ಮಾಡ್ಬೋದು. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಂಡು ಹೋಗಿ. ನೀವು ಇದನ್ನು ಮಿಸ್ ಮಾಡಿದ್ರೆ ದುಬಾರಿ ಕೊಟ್ಟು ತಂದರೂ ಕೂಡ ಎಷ್ಟು ಫೇಸ್ ಪ್ಯಾಕ್ ನಿಮಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿ ಗ್ಲೋನೆಸ್ ಕೊಡುವಂಥ ಒಂದು ಫೇಸ್ ಪ್ಯಾಕ್ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಫಸ್ಟ್ ಒಂದು ಗಾಜಿನದ ಬಟ್ಲೆ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಫೇರ್ ಆ್ಯಂಡ್ ಲವ್ಲಿ ಹಾಕ್ತಾಯಿದ್ದೀನಿ. ಫೇರ್ ಆ್ಯಂಡ್ ಲವ್ಲಿ ಎಷ್ಟು ಹಾಕ್ತಾಯಿದ್ದೀನಿ ಅಂತ ನೋಡಿಬಿಡಿ. ಒಂದು ಸ್ವಲ್ಪನೇ ಫೇರ್ ಆ್ಯಂಡ್ ಲವ್ಲಿ ತೊಗೊಂಡಿದ್ದೀನಿ. ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡಾಯ್ತು. ಫೇರ್ ಆ್ಯಂಡ್ ಲವ್ಲಿಗೆ ಮತ್ತೇನೆಲ್ಲ ಹಾಕಬೇಕಂತ ನೋಡಿ. ಇವಾಗ ತೋರಿಸ್ತಾ ಇರುವಂಥದ್ದು ಲಿಂಬೆಹಣ್ಣು. ಲಿಂಬೆಹಣ್ಣು ನಮ್ಮ ಮುಖದ ಬ್ಲೀಚಿಂಗ್ ಮಾಡುತ್ತೆ ಸ್ನೇಹಿತರೆ. ಇದು ಬ್ಲೀಚಿಂಗ್ ಪ್ರಾಪರ್ಟಿ ಇರುವಂಥದ್ದು, ಹಾಗೆ ವಿಟಮಿನ್ ಸಿ ಕೂಡ ಇರುವಂಥದ್ದು. ಅದಕ್ಕೋಸ್ಕರ ನೋಡಿ, ನಮ್ಮ ಮುಖಕ್ಕೆ ಲಿಂಬೆಹಣ್ಣು ರಸ ತುಂಬಾ ಬೆಟರು. ಯಾಕಂದರೆ ನಮ್ಮ ಮುಖದ ಮೇಲೆ ಗುಳ್ಳೆಗಳ ಸಮಸ್ಯೆ, ಹಾಗೆ ಪಿಗ್ಮಿಟೇಷನ್ ಆಗಲಿ, ನಮ್ಮ ಮುಖದ ಡಾರ್ಕ್ ಸ್ಪಾಟ್ಸ್ ಇದ್ದರು, ಇವೆಲ್ಲ ಕೂಡ ಇದನ್ನು ಯೂಸ್ ಮಾಡ್ತಾ ಹೋದರೆ ನಿಮ್ಮ ಮುಖದ ಎಲ್ಲ ಸಮಸ್ಯೆ ಕಡಿಮೆ ಆಗುತ್ತೆ. ಇವಾಗ ನೋಡಿ, 1 ಸ್ಪೂನಷ್ಟು ಲಿಂಬೆಹಣ್ಣಿನ ರಸ ಬೇಕಾಗುತ್ತೆ. ನಿಮಗೆ ಸ್ಪೂನ್ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ನಾನು ಎಷ್ಟು ಲಿಂಬೆಹಣ್ಣು ಕಟ್ ಮಾಡಿ ತೊಗೊಂಡಿದ್ದೀನಿ ಅಂತ ನೋಡ್ಬೋದು. 1 ಸ್ಪೂನಷ್ಟು ಲಿಂಬೆಹಣ್ಣಿನ ರಸ ಬೇಕಾಗುತ್ತೆ. ಇವಾಗ ಇಲ್ಲಿ ಕಾಣಿಸ್ತಾ ಇರ್ಬೋದು, ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ದೀನಿ, ಹಾಗೆ ಲಿಂಬೆಹಣ್ಣಿನ ರಸ ಹಾಕಿರುವಂಥದ್ದು. ಲಿಂಬೆಹಣ್ಣಿನ ರಸ ಜೊತೆಗೆ ಮತ್ತೊಂದು ಆ್ಯಡ್ ಮಾಡ್ತಾ ಇರುವಂಥದ್ದು ಏನಪ್ಪ ಅಂದರೆ ಸಕ್ಕರೆ. ನೋಡಿ ಸ್ನೇಹಿತರೆ, ಸಕ್ಕರೆ ಕೂಡ ಆ್ಯಡ್ ಮಾಡಬೇಕು. ಸಕ್ಕರೆ ಆ್ಯಡ್ ಮಾಡೋದ್ರಿಂದ ನಮ್ಮ ಮುಖಕ್ಕೆ ಒಂದು ಸ್ಕ್ರಬ್ ಆಗುತ್ತೆ ಸ್ನೇಹಿತರೆ. ನಮ್ಮ ಮುಖದ ಬೆನಿಫಿಟ್ಸ್ ಎಲ್ಲ ಕೂಡ ಸಿಗುವಂಥದ್ದು ಸಕ್ಕರೆ, ಲಿಂಬೆಹಣ್ಣು ಮತ್ತು ಫೇರ್ ಆ್ಯಂಡ್ ಲವ್ಲಿ ಇವೆಲ್ಲ ಕೂಡ ಯೂಸ್ ಮಾಡೋದ್ರಿಂದ ಒಂದು ದುಬಾರಿ ಹೊರಗಡೆ ಹೋಗಿ ಫೇಶಿಯಲ್ ಮಾಡ್ಕೊಂಡು ಬಂದಷ್ಟೇ ಒಂದು ಒಳ್ಳೆಯ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಇವಾಗ ನೋಡಿ, ಲಿಂಬೆಹಣ್ಣಿನ ರಸ ಈ ಫೇರ್ ಆ್ಯಂಡ್ ಲವ್ಲಿ ಜೊತೆಗೆ ಮಿಕ್ಸ್ ಆದರೆ ಸೇಮ್ ಹಾಲು ಯಾವ ರೀತಿ ಒಡೆದು ಹೋಗುತ್ತೆ ಅದೇ ರೀತಿಯಾಗಿ ಫೇರ್ ಆ್ಯಂಡ್ ಲವ್ಲಿ ಕೂಡ ಒಡೆದು ಹೋಗುತ್ತೆ. ಇದೇ ರಿಸಲ್ಟ್ ನೋಡಿ ಸ್ನೇಹಿತರೆ. ಇವಾಗ ಒಡೆದೋಗಿರುವಂಥ ಹಾಲು ನಾವು ಬೇಗನೆ ಮತ್ತೆ ನಾವು ಹಾಲನ್ನು ಮಾಡೋದಕ್ಕೆ ಹೋಗಿದ್ರೆ ಹಾಲಾಗಲ್ಲ. ಇದನ್ನು ನೋಡಿ, ಒಡೆದಿರೋಂಥ ಕ್ರೀಮು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದಾಗ ಮತ್ತೆ ಕ್ರೀಮ್ ಈ ಥರ ರೆಡಿ ಆಗುತ್ತೆ ನೋಡಿ. ಇದೇ ನಮ್ಮ ಸ್ಕಿನ್ನಿಗೆ ನಾವು ಬಳಸೋದ್ರಿಂದ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ, ಹಾಗೆ ಗ್ಲೋನೆಸ್ ಬರುತ್ತೆ. ನಮ್ಮ ಸ್ಕಿನ್ ಮೇಲಿರುವಂಥ ಸಮಸ್ಯೆಗಳಿಗೆ ಒಂದು ಬೆಸ್ಟ್ ಪರಿಹಾರ ಅನ್ಬೋದು. ಇವಾಗ ನೋಡಿ, ಸಕ್ಕರೆ ಪೂರ್ತಿಯಾಗಿ ಕರಗಬೇಕು. ಯಾಕಂದರೆ ನಮ್ಮ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ಸಕ್ಕರೆ ಸ್ವಲ್ಪ ಕರಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡಿದ್ದೀನಿ. ಇವಾಗ ಸ್ನೇಹಿತರೆ, ಮುಖ ಜಾಸ್ತಿನೇ ನನ್ನ ಮುಖ ಡಲ್ನೆಸ್ ಆಗ್ತಾಯಿದೆ, ನನ್ನ ಮುಖದ ಮೇಲೆ ಜಾಸ್ತಿ ಈ ಥರ ನನಗೆ ಗ್ಲೋನೆಸ್ ಕಾಣಿಸ್ತಾನೆ ಇಲ್ಲ ಅಂದಾಗ, ಹಾಗೆ ಪಿಗ್ಮಿಟೇಷನ್ ಆಯಿತು, ಅದ್ರ ಜೊತೆಗೆ ನಮ್ಮ ಮುಖದ ಮೇಲೆ ಕಪ್ಪು ಕಪ್ಪು ಕಲೆಗಳು ಬಿದ್ದುಬಿಟ್ಟಿರುತ್ತೆ, ಅದೆಲ್ಲ ಕೂಡ ಗ್ಲೋನೆಸ್ ಬರಬೇಕಂದ್ರೆ ಇದಕ್ಕೆ ನಾವು ಮೇನ್ ಹಾಕ್ತಾ ಇರೋವಂಥದ್ದು ಏನಪ್ಪ ಅಂದರೆ ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ. ಸ್ಕಿನ್ ಗ್ಲೋನೆಸ್ ಮಾಡುತ್ತೆ, ಸ್ಕಿನ್ ಮೇಲಿರುವಂಥ ಎಲ್ಲ ಸಮಸ್ಯೆಗಳು ರಿಮೂವ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ ಮೇಲೆ ಏಜ್ ಆಗ್ತಾ ಬರುವಂಥ ಒಂದು ಡಲ್ನೆಸ್ ಕೂಡ ರಿಮೂವ್ ಮಾಡುತ್ತೆ. ಹಾಗೆ ನೋಡಿ, ಇನ್ನೊಂದು ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಬೇಕಾಯಿತು, ಹಾಗಾಗಿ ಇನ್ನೊಂದು ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಹಾಕ್ತಾಯಿದ್ದೀನಿ. ನೀವು ಫಸ್ಟಿಗೆ ಕಡಿಮೆ ಜಾಸ್ತಿ ಹಾಕ್ಬೋದು, ಏನು ಪರವಾಗಿಲ್ಲ. ಇನ್ನೊಂದು ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಆ್ಯಡ್ ಮಾಡಿದ್ದೀನಿ. ನನಗೆ ಕಡಿಮೆ ಅನ್ನಿಸೋದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದಾಯಿತು. ಇನ್ನೊಂದು ಇದರಲ್ಲಿ ಹಾಕ್ತಾ ಇರುವಂಥದ್ದು ಏನಪ್ಪ ಅಂದರೆ ಬ್ರೂ ಕಾಫಿ. ನಮ್ಮ ಮುಖ ಬ್ರೈಟ್ ಮಾಡುತ್ತೆ, ನಮ್ಮ ಮುಖದ ಶೈನ್ ಮಾಡುತ್ತೆ ಸ್ನೇಹಿತರೆ ಬ್ರೂ ಕಾಫಿ. ಅದು 2 ರೂಪೀಸ್ ಇರುವಂಥ ಬ್ರೂ ಕಾಫಿ ನಾನು ತೊಗೊಂಡಿರೋವಂಥದ್ದು. ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದೀನಿ, ಜಾಸ್ತಿ ಏನಿಲ್ಲ. ನೋಡಿ, ಸ್ಪೂನ್ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ. 1 ಸ್ಪೂನಿಗೆ ಸ್ವಲ್ಪ ಕಡಿಮೆ ಆಗೋಷ್ಟು ಇಷ್ಟು ಬ್ರೂ ಕಾಫಿ ಇದರಲ್ಲಿ ಹಾಕ್ಕೊಂಡು ತೊಗೊಂಡು ಚೆನ್ನಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡಿ. ಇವೆಲ್ಲ ಕೂಡ ಬೆನಿಫಿಟ್ಸ್ ಇರುವಂಥ ಸ್ಕಿನ್ ಫೇಸ್ ಪ್ಯಾಕ್ ಅನ್ಬೋದು ಸ್ನೇಹಿತರೆ. ಹೊರಗಡೆ ಪಾರ್ಟಿ ಫಂಕ್ಷನ್ಗೆ ಹೋಗಬೇಕಂದ್ರೆ ನಾವು ಖಂಡಿತವಾಗಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ಗಳು ಮಾಡ್ಕೊಂಬರ್ತೀವಿ. ಆ ಫೇಶಿಯಲ್ ಗ್ಲೋ ಸ್ವಲ್ಪ ದಿನಗಳ ಮಾತ್ರ ಉಳಿಯುತ್ತೆ, ಅದು ಮತ್ತೆ ಹಾಗೆ ಇರುತ್ತೆ. ನಮ್ಮ ಸ್ಕಿನ್ ಯಾವ ರೀತಿ ಇರುತ್ತೆ ಆ ರೀತಿ ಆಗುತ್ತೆ, ಹಾಗೆ ಡ್ಯಾಮೇಜ್ ಕೂಡ ಆಗ್ತಾ ಹೋಗುತ್ತೆ. ಯಾಕಂದರೆ ಸ್ಕಿನ್ ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ, ಯಾವುದೆಲ್ಲ ಕೆಮಿಕಲ್ ಕ್ರೀಮ್ಗಳನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಹಾಳಾಗ್ತಾ ಹೋಗುತ್ತೆ. ಈ ರೀತಿ ಫೇಸ್ ಪ್ಯಾಕ್ಗಳನ್ನು ರೆಡಿ ಮಾಡಿ ನಾನು ಇವಾಗ ಕೈ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ಅದೇ ರೀತಿಯಾಗಿ ನಿಮ್ಮ ಮುಖದ ಮೇಲೆ ಈಗ ನೋಡಿ, ಒಂದು 5 ನಿಮಿಷ ಕೂಡ ಟೈಮ್ ಹತ್ತಲ್ಲ ಸ್ನೇಹಿತರೆ ಈ ಥರ ಫೇಸ್ ಪ್ಯಾಕಿಗೆ ನಮ್ಮ ರೆಡಿ ಮಾಡ್ಕೊಂಡು ಯೂಸ್ ಮಾಡೋದಕ್ಕೆ. ಇವಾಗ ನೋಡಿ, ಈ ಥರ ನಾನು ಕೈ ಮೇಲೆ ಯಾವ ರೀತಿಯಾಗಿ ಹಚ್ತಾ ಇದ್ದೀನಿ ಫೇಸ್ ಪ್ಯಾಕ್, ಇದೇ ರೀತಿಯಾಗಿ ನಿಮ್ಮ ಮುಖದ ಮೇಲೆ ಹಚ್ಕೊಳ್ಳಿ. ಮದುವೆಗೆ ಹೋಗಲಿ, ಯಾವುದೇ ಪಾರ್ಟಿ ಫಂಕ್ಷನ್ಗೆ ಎಲ್ಲೇ ಹೋಗಲಿ, ಒಂದು ಮದುಮಗಳು ಯಾವ ರೀತಿ ಕಳೆ ಇರುತ್ತಲ್ವ ಅದೇ ರೀತಿಯಾಗಿ ನಿಮ್ಮ ಮುಖದ ಮೇಲೆ ಕೂಡ ಅಷ್ಟು ಗ್ಲೋ ಬರುತ್ತೆ ಸ್ನೇಹಿತರೆ. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ. ಇವಾಗ ನೋಡಿ, 1-2 ರಿಂದ 3 ನಿಮಿಷ ಆದರೂ ಕೂಡ ನಮ್ಮ ಕೈ ಮೇಲೆ ಮಸಾಜ್ ಮಾಡಬೇಕು. ಈ ಥರ ಮಸಾಜ್ ಮಾಡೋದ್ರಿಂದ ನಮ್ಮ ಮುಖದ ಪಿಗ್ಮಿಟೇಷನ್ ಆಗಲಿ, ನಮ್ಮ ಮುಖ ಬಿಸಿಲಿಗೆ ಹೋದ್ಮೇಲೆ ಕಪ್ಪಾಗಿರುವಂಥ ಕಲೆಗಳಾಗಲಿ, ಕಪ್ಪಾಗುವಂಥ ಸ್ಕಿನ್ ಆಗಲಿ ಎಲ್ಲ ಕೂಡ ರಿಮೂವ್ ಮಾಡಿಬಿಡುತ್ತೆ. ಅಷ್ಟು ಚೆನ್ನಾಗಿ ಗ್ಲೋನೆಸ್ ಕೊಡುತ್ತೆ ನೋಡಿ. ಇವಾಗ ನಾನು
ಕೈಯಲ್ಲಿ ಮಸಾಜ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಕಿನ್ನಿಗೆ ಪಾರ್ಲರ್ದವ್ರು ಯಾವ ರೀತಿ ಮಸಾಜ್ ಮಾಡ್ತಾರಲ್ಲ ಅದೇ ರೀತಿಯಾಗಿ ನಮಗೆ ಎಷ್ಟು ಬರುತ್ತೆ ಅಷ್ಟು ಮಸಾಜ್ ನಾವು ಮಾಡ್ಕೊಳ್ಳೇಬೇಕು. ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ರಿಲ್ಯಾಕ್ಸ್ ಆಗುತ್ತೆ, ಹಾಗೆ ನಮ್ಮ ಸ್ಕಿನ್ ಇರೋದೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಹಾಗಾದರೆ ಈ ಥರ ನೀವು ಕೂಡ ಮಸಾಜ್ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ನಾನು ಒಂದು 5ರಿಂದ 3 ನಿಮಿಷ ಮಸಾಜ್ ಮಾಡಿದ್ದೀನಿ. ಮಸಾಜ್ ಮಾಡಿದ್ಮೇಲೆ ನಾನು ಇವಾಗ ಕೈ ವಾಶ್ ಮಾಡ್ತಾಯಿದ್ದೀನಿ. ಕೈ ವಾಶ್ ಮಾಡುವಾಗ ಕೂಡ ಒಂದು ಕೇರ್ ಮಾಡಬೇಕು. ಏನಪ್ಪ ಅಂದರೆ ಒಂದು ಅರ್ಧ ಗಾತ್ರದಷ್ಟು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಟೊಮೊಟೊ ಹಣ್ಣಿಗೆ ಸ್ವಲ್ಪ ನೋಡಿ ಈ ಥರ ಉಪ್ಪು ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿರುವಂಥ ಉಪ್ಪು 1 ಸ್ಪೂನಷ್ಟು ಇದರಲ್ಲಿ ಉಪ್ಪು ಹಾಕ್ಕೊಂಡು ಈ ಥರ ನಾವು ಕೈ ಮೇಲೆ ಮಸಾಜ್ ಮಾಡಬೇಕು. ಈ ಥರ ಮಸಾಜ್ ಮಾಡೋದ್ರಿಂದ ನಮ್ಮ ಕೈಗಳಾಗಲಿ, ಕಾಲುಗಳಾಗಲಿ, ಮುಖ ಆಗಲಿ ಎಲ್ಲದಕ್ಕೂ ಕೂಡ ಗ್ಲೋನೆಸ್ ಬರುತ್ತೆ ಸ್ನೇಹಿತರೆ. ಈ ಥರ ನೋಡಿ ಚೆನ್ನಾಗಿ ಈ ಥರ ಸಣ್ಣ ಜಾಸ್ತಿ ಕೂಡ ಪ್ರೆಷರ್ ಹಾಕೋದಕ್ಕೆ ಹೋಗಬೇಡಿ. ಸ್ಕಿನ್ ಮುಖದ ಮೇಲೆ ಸ್ವಲ್ಪ ಸೆನ್ಸಿಟಿವ್ ಆಗಿರುವಂಥ ಸ್ಕಿನ್ ಅಲ್ವಾ, ಸ್ವಲ್ಪ ಈ ಥರ ಮಸಾಜ್ ಸ್ವಲ್ಪ ಕಡಿಮೆಯಲ್ಲಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಜಾಸ್ತಿ ಪ್ರೆಷರ್ ಹಾಕಿ ಮಸಾಜ್ ಮಾಡಬಾರ್ದು. ಕಾಲುಗಳಾಗಲಿ ಕೈಗಳಾಗಲಿ ಚೆನ್ನಾಗಿ ಮಸಾಜ್ ಮಾಡಿದ್ರೆ ನಡೆಯುತ್ತೆ. ಮುಖದ ಮೇಲೆ ಆದರೆ ಸ್ವಲ್ಪ ಚೆನ್ನಾಗಿಯೇ ಸ್ವಲ್ಪ ಧೀರವಾಗಿ ಮಸಾಜ್ ಕೊಡಿ. ಇವಾಗ ನೋಡಿ 1-2 ಸೆಕೆಂಡ್ ಈ ಥರ ಕೈಯಲ್ಲಿ ಮಸಾಜ್ ಮಾಡ್ಕೊಂಡು ತಗೊಂಡು ನಾವು ಇವಾಗ ಕೈ ವಾಶ್ ಮಾಡಬೇಕು. ನೋಡಿ ಸ್ನೇಹಿತರೆ, ಚೆನ್ನಾಗಿ ಗ್ಲೋ ಬರುತ್ತೆ. ಹಾಗೆ ಇದನ್ನು ನೀವು ಚೆನ್ನಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಯಾವುದೂ ಕೂಡ ಸೈಡ್ ಎಫೆಕ್ಟ್ ಆಗೋಲ್ಲ. ಹೊರಗಡೆ ಕ್ರೀಮ್ಗಳು ನಮ್ಮ ಸೈಡ್ ಎಫೆಕ್ಟ್ ಆಗೇ ಆಗುತ್ತೆ ಸ್ಕಿನ್ಗಳಿಗೆ. ವಯಸ್ಸಾಯ್ತಾ ಮುಖ ಕೂಡ ಇಳಿ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಹೊರಗಡೆ ಕೆಮಿಕಲ್ ಫೇಶಿಯಲ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮನೆಯಲ್ಲೇ ರೆಡಿ ಮಾಡಿಕೊಂಡು ನೋಡಿ ಗ್ಲೋನೆಸ್ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಯಾಕಂದರೆ ಒಂದೇ ಸರ್ತಿಗೆ ನಮಗೆ ಈ ಥರ ಗ್ಲೋ ಬರುತ್ತೆ. ಹಾಗೆ ನೀವು ವಾರದಲ್ಲಿ ಒಂದು 4 ಸರ್ತಿ 3 ಸರ್ತಿ ನಿಮ್ಗೆ ಎಷ್ಟು ಸರ್ತಿ ಕೂಡ ಮಾಡಿದ್ರೂ ಕೂಡ ನಿಮಗೇನು ಕಡಿಮೆ ಆಗೋಲ್ಲ. ಯಾಕಂದರೆ ಇದೇನು ಕೆಮಿಕಲ್ ಇಲ್ಲದೆ ಫೇಶಿಯಲ್ ಇರುವಂಥದ್ದು. ನೀವು ಎಷ್ಟು ಸರ್ತಿ ಮಾಡಿಕೊಂಡ್ರೂ ನಿಮಗೇನೂ ಆಗೋಲ್ಲ. ಹಾಗಾಗಿ ಖಂಡಿತವಾಗಿ ನೀವು ಟ್ರೈ ಮಾಡ್ತಾ ಇರ್ಬೋದು. ನೋಡಿದ್ರೆ ನನ್ನ ಕೈ ಪೂರ್ತಿಯಾಗಿ ಗ್ಲೋನೆಸ್ ನೋಡ್ಬೋದು, ಎಷ್ಟು ಚೆನ್ನಾಗಿ ಗ್ಲೋ ಬಂತಂತ. ಆ ಕೈಗೆ ಈ ಕೈಗೆ ವ್ಯತ್ಯಾಸ ನೋಡ್ಬೋದು. ಹಾಗಾದರೆ ಮಿಸ್ ಮಾಡದೆ ಟ್ರೈ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್.